ಗೈಸ್ ಇಲ್ಲಿ ನಾನು ಪರ್ದೆ ಹಿಡ್ಕೊಳಕ್ಕೆ ನಿಂತ್ಕೊಂಡಿದ್ದೀನಿ. ಅಣ್ಣ ಗೈಸ್ ನಮ್ಮ ಪಪ್ಪ ಹೆಂಗೆ ರೆಡಿ ಆಗಿದ್ದಾರೆ. ಗೋಲ್ಡು ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಡೆಯುತ್ತೆ ಮುಹೂರ್ತ. ಚೌಟ್ರಿನೆಲ್ಲ ಬೆಳಗ್ಗೆ ಎದ್ಬಿಟ್ಟು ಒಂದು ರೌಂಡ್ ಹಾಕ್ತಾಯಿದ್ದೀನಿ. ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಪೂಜಾರಿ ಇವಾಗ ಬಂದಿದ್ದಾರೆ. ಬನ್ನಿ ಗೈಸ್ ಫ್ರೆಶ್ ಅಪ್ ಆಗಿಬಿಟ್ಟು ಬರೋಣ. ನೋಡಿ ಹೆಂಗೆ ರೆಡಿ ಆಗಿದ್ದೀನಿ ನಾನು. ಧಾರೆ ಮುಹೂರ್ತಕ್ಕಿದು ಈ ಡ್ರೆಸ್. ಬನ್ನಿ ಈಗ ಕಂಕಣ ಕಟ್ಟಿಸ್ತಾ ಇದ್ದಾರಂತೆ, ಹೋಗೋಣ. ರೆಡಿ ಆಗ್ಬಿಟ್ಟು ಬಾ ಬೇಕಾದ್ರೆ. ಬನ್ನಿ ಈಗ ಓಡ್ತಾ ಇದ್ದೀನಿ ಪಂಚೆ ಹಾಕೊಂಡು. ಗೈಸ್ ಹುಡ್ಗಂಗೆ ಕಂಕಣ ಕಟ್ಟಾಯಿತು. ಈಗ ನಮ್ಮ ಅಕ್ಕಂಗೆ ಕಟ್ಟಬೇಕೀಗ ಕಂಕಣ. ಬರ್ತಾ ಇದ್ದಾರೆ ನೋಡಿ ಗೈಸ್. ನಮ್ಮ ಪಪ್ಪ ಹೆಂಗೆ ರೆಡಿ ಆಗಿದ್ದಾರೆ. ಗೋಲ್ಡು ಪಂಚೆ ಶರ್ಟು. ನಮ್ಮ ಮಮ್ಮಿ ನೋಡಿ ಮಸ್ತ್ ಮಸ್ತ್. ಪಾರದತ್ತೆ ಮತ್ತು ದಾಸ ಮಾಮ ಇಬ್ಬರು ರೆಡಿ ಆಗಿದ್ದಾರೆ ಗೈಸ್. ನಾನು ಫುಲ್ ರೆಡಿ ಆಗಿದ್ದೀನಿ ಗೈಸ್. ಈಗ ಅಕ್ಕಂಗೆ ಕಂಕಣ ಕಟ್ಟಕ್ಕೆ ಸ್ಟಾರ್ಟ್ ಆಗಿದೆ. ದಾರ ಎಲ್ಲ ರೆಡಿ ಮಾಡ್ಕೊತಾವ್ರಿ ಗೈಸ್. ಗೈಸ್ ನಮ್ಮ ಮಮ್ಮಿ ಪಪ್ಪ ಇಬ್ರು ಕಂಕಣ ಕಟ್ತಾ ಇದ್ದಾರೆ ನೋಡಿ. ಗೈಸ್ ನನ್ನ ತಮ್ಮ ಬಂದವನೆ. ತಟ್ಟೆ ಬದಲಾಯಿಸ್ಕೋತಾ ಇದ್ದಾರೆ ಗಂಡು ಮತ್ತು ಹೆಣ್ಣಿನ ಕಡೆ ಅಪ್ಪ ಅಮ್ಮ. ತಟ್ಟೆ ಬದಲಾಯಿಸ್ಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ. ನಾನೀಗ ಮಂಟಪದನ್ನ ಸ್ವಲ್ಪ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಸಿನಿಮ್ಯಾಟಿಕ್ ವೀಡಿಯೋ ನೋಡಿ ಗೈಸ್. ನೋಡಿ ಧನುಷಣ. Light up the night, electric hearts in a city so bright. We're chasing dreams through pixel streams. ಗೈಸ್ ತಟ್ಟೆ ಬದಲಾಯಿಸೋ ಶಾಸ್ತ್ರ ಸ್ಟಾರ್ಟ್ ಆಗಿದೆ. ದಡಪ ನೋಡಿ ಗೈಸ್. ಅಲ್ಲಿ ಪಂಚಶೇಖರ್ ಪಪ್ಪ ಮತ್ತು ಶಂಕರ ದಡಪ. ಹುಡುಗನ ವೆಲ್ಕಮ್ ಮಾಡ್ಕೊಳಕ್ ಹೋಗ್ತಾ ಇದ್ದೀವಿ ದೇವಸ್ಥಾನದಿಂದ. ಹುಡುಗನ ಮನೆಯವ್ರು ಅಲ್ಲಿದ್ದಾರೆ, ನಾವಿಲ್ಲಿದ್ದೀವಿ. ಹುಡುಗನ ಕಾಲು ತೊಳಿತಾ ಇದ್ದಾರೆ. ಆರತಿ ಮಾಡಿ ವೆಲ್ಕಮ್ ಮಾಡ್ತಾ ಇದ್ದಾರೆ. ಕಳಶ ಪೂಜೆ ಮಾಡ್ತಾವ್ರು ನೋಡಿ ಗೈಸ್. ಈಗ ಹೊರ ಪೂಜೆ ಆಯ್ತು, ಓಡ್ತಾ ಇದೀವಿ. ಗೈಸ್ ಈಗ ಹುಡ್ಗನ್ ಕಾಲು ತೊಳೆದು ಪೂಜೆ ಮಾಡ್ಬಿಟ್ಟು ಒಳಗೆ ಕರ್ಕೊಂತಾರೆ ನೋಡಿ. ತೋರಿಸ್ತೀನಿ ಆದಷ್ಟು. ಸರ ಆಗ್ತಾ ಇದಾರೆ ನೋಡಿ ಹುಡ್ಗಂಗೆ. ಕಾಲು ತೊಳೆದು ಪೂಜೆ ಮಾಡ್ತಾ ಇದ್ದಾರೆ. ಚೌಟ್ರಿ ಒಳಗೆ ಬರ್ತಾರೆ ನೋಡಿ ಗಾಯ್ಸ್. ಗೈಸ್ ಇಲ್ಲಿ ನಾನು ಪರ್ದೆ ಹಿಡ್ಕೊಳಕ್ಕೆ ನಿಂತ್ಕೊಂಡಿದ್ದೀನಿ. ಅಣ್ಣ
ನೋಡಬಾರ್ದಂತೆ ಅಕ್ಕನ, ಅದಕ್ಕೇನೆ. ಹಾಂ ಗೈಸ್, ಪಪ್ಪ ವಿವೇಕನ್ ಕರ್ಕೊಂಡ್ ಬರ್ತಾ ಇದ್ದಾರೆ. ಗೈಸ್ ನಮ್ಮ ಪಪ್ಪ ಈಗ ಕರ್ಕೊಂಡ್ ಬರ್ತಾ ಇದ್ದಾರೆ ಅಕ್ಕನ. ಸುಪ್ರೀತೋ ಸುಪ್ರಸನ್ನ ವರದ ಭವತೋ ಸುಮೂರ್ತ ಸಾಬುದಾನ ಸುಲಗ್ ಬಿಡಿ ತಲೆ ಮೇಲೆ ಹಾಕಪ್ಪ. ನೋಡ್ಕೊಂಡು ಹಾಕಿ ಎಲ್ಲೆಲ್ಲ ಹಾಕ್ಬಿಡಿ. ಇದನ್ನ ಹೊಸ್ದಾಗಿ ಮಾಡಿಸ್ತಿದ್ದಾರೆ, ನನಗೂ ಫಸ್ಟ್ ಟೈಮ್ ಇದು. ಅಲ್ಲೇ ಎಷ್ಟು ರೌಂಡ್ ಆಯ್ತು? 3. ಕಂಕಣ ಕಟ್ತಾ ಇದ್ದಾರೆ ಕೈಗೀಗ. ಇಬ್ರು ಕೈಗೂ ಕಣ್ಣ ಕಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ತಾಳಿ ಕಟ್ಟ ಸರ್. ಈಗ ಫುಲ್ ಹಾಲು ಎಲ್ಲ ಬಿಡೋದಕ್ಕೆ ಕ್ಯೂ ಅಲ್ಲಿ ನಿಲ್ಲಿಸಿ ಎಲ್ರಿಗೂ ಈಗ ನಾನು ಇವಾಗ ಹೋಗಿ ಸಿಂಗಲ್ಸ್ ಫೋಟೋಸ್ ತೆಗಿಸ್ತಾ ಇದ್ದೀನಿ ಗೈಸ್. ಈಗ ಸಪ್ತಪದಿ ತುಳಿಸ್ತಾ ಇದ್ದಾರೆ, ಪೂಜೆ ಮಾಡಿಸ್ಬಿಟ್ಟು ತೋರಿಸಿದ್ದಾನೆ. ಇದು ಸಪ್ತಪದಿ ಅಂತ 1 2 3 4 5 6 7 7 ಹೆಜ್ಜೆ ಇರುತ್ತೆ. ಗೈಸ್ ಈಗ ಅರುಂಧತಿ ನಕ್ಷತ್ರ ತೋರ್ಸಕ್ಕೆ ಆಚೆ ಕರ್ಕೊಂಡ್ ಬರ್ತಾ ಇದ್ದಾರೆ ಗೈಸ್. ಅಕ್ಕಿನ ಇಲ್ಲಿ ಮೇಲಕ್ಕೆ ಎಸಿತವ್ರು ನೋಡಿ, ಎಂತಕ್ಕೆ ಅಂದರೆ ಆಕಾಶಕ್ಕೆ. ನೋಡಿ ಗೈಸ್, ತೋರಿಸ್ತವ್ರೆ ನಕ್ಷತ್ರನ ಮತ್ತು ಸೂರ್ಯನ ತೋರಿಸ್ತಾರೆ. ಈಗ ಧಾರೆ ಮುಹೂರ್ತ ಎಲ್ಲ ಮುಗೀತು, ಈಗ ರಿಸೆಪ್ಷನ್ ಟೈಮು. ರೇವಣ್ಣ ಅವ್ರು ಬರ್ತಿದಾರಂತೆ, ನಾವಿನ್ನ ಊಟ ಮಾಡಿಲ್ಲ. ಅವ್ರನ್ನ ವೆಲ್ಕಮ್ ಮಾಡಿಕೊಂಡು ಫೋಟೋ ತೆಗೆಸ್ಕೊಂಡು ಊಟಕ್ಕೆ ಹೋಗ್ಬೇಕು. ಎಲ್ಲರೂ ಸುಸ್ತಾಗ್ಬಿಟ್ಟಿದ್ದೀವಿ ಗೈಸ್. ಅಂದರೂ ನೋಡಿ ಇಲ್ಲಿ ಹೆಂಗೆ ಮಾತಾಡ್ಕೊಂಡು ಕೂತವ್ರೆ, ಸುಸ್ತಾಗ್ಬಿಟ್ಟಿದೆ. ನನಗಂತೂ ಕಾಲು ಹೆವಿ ನೋವ್ತಾ ಇದೆ. ನನ್ನ ಚಪ್ಪಲಿ ಕಳೆದೋಗ್ಬಿಡ್ತು ಗೈಸ್. ಅಲ್ಲಿ ಯಾರೋ ಒಬ್ರು ಕರೆದ್ರು ಅಂತ ಸ್ಟೇಜ್ ಮೇಲೆ ಹತ್ಬಿಟ್ಟು ಚಪ್ಪಲಿ ಬಿಟ್ಟು ಹೋಗಿದ್ದೆ, ಚಪ್ಪಲು ಕಳೆದೋಯ್ತು. ಫೋಟೋ ಬಂತು. ಗೈಸ್ ಈಗ ಡೈರೆಕ್ಟ್ ಊಟ ಮಾಡಕ್ಕೆ ಹೋಗ್ತಿದ್ದೀವಿ. ಫೋಟೋ ಶೂಟು ಎಲ್ಲ ಮುಗೀತು. ಸಿಕ್ಕಾಪಟ್ಟೆ ವೀಡಿಯೋ ಲೆಂತ್ ಆಗಿರಬೇಕು. ಊಟ ಮಾಡಿಬಿಟ್ಟು ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತೀನಿ. ವೇಟ್ ಗೈಸ್ ಮದುವೆಗೆ ಒಬ್ಬರು ಸೆಲೆಬ್ರಿಟಿ ಥರ ಕಳಿಸಿದ್ದೀವಿ. MLA ರೇವಣ್ಣ ಅವ್ರನ್ನ ಬರ್ತಾ ಇದ್ದಾರಲ್ಲ ನೋಡಿ ಗೈಸ್. ನನಗೋಸ್ಕರ ಜಾಗ ಸೀಟ್ ಹಿಡ್ದಿಟ್ಟಿದ್ದೀನಿ ಅಂದರು. ಗುಡ್ ಥ್ಯಾಂಕ್ಸ್. ಎಲ್ಲರೂ ಊಟ ಕೊಟ್ಟಿದ್ದೀವಿ ಗೈಸ್. ಊಟಕ್ಕೆ ಇವತ್ತಿಗೆ ಮದುವೆ ಮುಗೀತು. ಇನ್ನು ನೆಕ್ಸ್ಟು ಬೀಗ್ರೂಟ. ನನಗೋಸ್ಕರ ಜಾಗ ಇಟ್ಟಿದ್ದಾರೆ ಗೈಸ್. ಬರ್ತೀನಿ ಈಗ ಕೂತ್ಕೊಳ್ಳೋಣ ಗೈಸ್. ನನ್ನ ಮದುವೆ ಫೋಟೋಸ್ ಎಲ್ಲ ಸಖತ್ತಾಗಿ ತೆಗ್ಸಿದ್ದೀನಿ. ಮಸ್ತ್ ಫೋಟೋ. ಈ ಡ್ರೆಸ್ಸಲ್ಲಂತೂ 7-8 ಫೋಟೋ. ಪಂಚಾಯತ್ ಎಲ್ಲ ಕಡೆ ಒಂದೊಂದು ಫೋಟೋ ತೆಗ್ಸ್ಬಿಟ್ಟಿದ್ದೀನಿ. ನನ್ನ ತಮ್ಮನೇ ತೆಗ್ಸೋಣ, ಸಖತ್ತಾಗಿ ಕಾಣಿಸ್ತಾನೆ. ಇಲ್ಲಿಗೆ ಮದುವೆ ಬೀಳ್ಕೊಡ್ತಾ ಇದ್ದಾರೆ. ಪೂಜೆ ಎಲ್ಲ ಮುಗಿಸಿ ಬೀಳ್ಕೊಡ್ತಾ ಇದ್ದಾರೆ ಗಾಯ್ಸ್ ಹುಡುಗ ಹುಡುಗಿನ.
ಎಲ್ಲ ಮೂಮೆಂಟ್ಸ್ನ ನಿಮ್ಗೆ ಕ್ಯಾಪ್ಚರ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀವಿ. ಯಾವುದಾದ್ರೂ ತೋರ್ಸೋಕ್ಕಾಗಿಲ್ಲ ಅಂದರೆ ನೀವೇ ಅಂದ್ಕೊಳ್ಳಿ, ನಾನು ಸಿಕ್ಕಾಪಟ್ಟೆ ಬಿಸಿ ಇದೆ ಅಂತ. ಆದಷ್ಟು ಶಾಸ್ತ್ರ ಮಾಡಿ ಕಳಿಸ್ಕೊಡ್ತಿದ್ದಾರೆ ಗೈಸ್. ಬೈ. ಗೈಸ್, ನಾನು ಮತ್ತು ಧನುಷ್ ಅಣ್ಣ ಇಬ್ಬರು ಅಕ್ಕನ ಜೊತೆ ಹುಡುಗನ ಮನೆಗೆ ಬಂದಿದ್ವಿ, ಅಡ್ಲದಮ್ಮ ಆಗಿ. ಅಲ್ಲಿ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು, ಹೂವು ಎಲ್ಲ ಅರೇಂಜ್ ಮಾಡಿ. ಹಂಗೆ ಇಬ್ರು ಸ್ವಲ್ಪ ಆಟ ಆಡಿಸಿ ಆಮೇಲೆ ಕೊನೆಗೆ ಒಳಗೆ ಕರ್ಕೊಂಡ್ರು. ಫೈನಲಿ ದಿವ್ಯಾ ಅಕ್ಕ ಶಮಂತಣ್ಣ ಅವ್ರ ಮನೆಯಲ್ಲಿ ದೀಪ ಹಚ್ಚಿ ಹೊಸ ಲೈಫ್ ಸ್ಟಾರ್ಟ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಇಬ್ರಿಗೂ.